ಓಕೆ, ಇನ್ನ ಸುರೇಶ್ ಅವರು ಮನೆಗೆ ಹೋಗಿದ ತಕ್ಷಣ ಭವ್ಯನಿಗೆ ಮತ್ತೆ ತ್ರಿವಿಕ್ರಮ್ಗೆ ಒಂದು ಕ್ವಶನ್ ಕೇಳ್ತೀರಿ ನೀವು. ಯಾವಾಗ ಒಪ್ಕೊಂಡ್ಯಾ ಏನು ಅಂತ ಹೇಳ್ಬಿಟ್ಟು, ಏನ್ ನಿಜ ಅವ್ರ ಮಧ್ಯೆ ಅಂತ ಕುಚ್ ಏನಾದ್ರು ನಡೀತಿದ್ಯಾ ಅಥವಾ ಸುಮ್ನೆ ಅಂದ್ರೆ ಕಂಟೆಂಟ್ ಆತರ ಏನಾದ್ರು ಆಗ್ತಾ ಇದ್ಯಾ? ಮೇಡಮ್ ಕಂಟೆಂಟ್ ಅಂತ ಏನಿಲ್ಲ ಮೇಡಮ್, ಎಲ್ಲೋ ಒಂದ್ ಕಡೆಗೆ ತ್ರಿವಿಕ್ರಮ್ ಐ ಲವ್ ಯು ಭವ್ಯ ಅಂತ ಹೇಳಿದ್ ನಾನು ಕೇಳಿಸ್ಕೊಂಡಿದ್ದೆ. ಅದನ್ನ ನಾನು ಕೇಳ್ದೆ ಅಷ್ಟೇ. ಅಲ್ಲೇ ನಾನು ಹೋಗಬೇಕಾದ್ರೆ ಇಲ್ಲ, ಚೈತ್ರ ಅವ್ರು ನಮ್ ಇಂಟರ್ವ್ಯೂ ನಲ್ಲಿ ಹೇಳಿದ್ರು ಬಂದು, ಅಂದ್ರೆ ತ್ರಿವಿಕ್ರಮ್ ಅವರು ನಾನು ಭವ್ಯನಿಗೆ ಪ್ರಪೋಸ್ ಮಾಡಿದೀನಿ ಅಂತ ಹೇಳಿ ಅಲ್ಲಿ ಪ್ರಪೋಸ್ ಮಾಡಿದ್ಮೇಲೆ ಬಂದು ಚೈತ್ರ ಅವ್ರ ಜೊತೆ ಕೂತ್ಕೊಂಡು ಒಂದು ನೈಟ್ ಪೂರ್ತಿ ಮಾತಾಡಿದ್ರಂತೆ. ಈ ತರ ಹಿಂಗೆ ಎಲ್ಲ ಮಾತಾಡಿದ್ವಿ ನಾವು ಅಂತ ಹೇಳಿದ್ರಂತೆ. ಹಂಗಂತ ಚೈತ್ರ ಅವ್ರು ಹೇಳಿದ್ರು. ನಾನು ಚೈತ್ರ ಇಂಟರ್ವ್ಯೂ ನೋಡಿಲ್ಲ, ನಾನು ಚೈತ್ರದ ನನಗೆ ಯಾವುದೋ ಗೊತ್ತಿಲ್ಲ. ನನ್ನ ಕಿವಿಗೆ ಬಿದ್ದಿದ್ದನ್ನ ಮಾತ್ರ ನಾನು ಮಾತಾಡ್ತೀನಿ. ನನಗೆ ತ್ರಿವಿಕ್ರಮು ಐ ಲವ್ ಯು ಭವ್ಯ ಅಂತ ಹೇಳಿದ್ದು ನಾನು ಕಿವಿಗೆ ಬಿತ್ತಿದ್ದು. ಆಮೇಲೆ ನಾನು ಹೊರಗಡೆ ಬಂದಮೇಲೆ ನೋಡ್ರೆ ಅಷ್ಟು ಸೀನ್ಗಳಲ್ಲಿ ಎಪಿಸೋಡ್ಗಳಲ್ಲಿ ಅದು ಹಾಗೆ ಓಡ್ತಾ ಇತ್ತು. ನಾನು ಅಂದ್ಕೊಂಡೆ ಆಯ್ತು ಬಿಡು, ಪ್ರಪೋಸ್ ಮಾಡಿದ್ದಾನೆ ಒಪ್ಕೊಂಡೇನಮ್ಮ ಅಂತ. ನಾನು ಡೈರೆಕ್ಟಾಗಿ ಹೊರಗಡೆ ಹೋದ್ಮೇಲೆ ನನಗೆ ಅವಕಾಶ ಸಿಕ್ತು ಕೇಳೋಕ್ಕೆ, ಅದಕ್ಕೆ ಕೇಳಿದೆ. ಆಮೇಲೆ ಅವ್ರು ಇಲ್ಲ ಅಲ್ಲ ಅಂತೆಲ್ಲ ನುಲ್ದಾಡ್ಬಿಟ್ರು ಇಬ್ರು ಸೇರಿ. ಆಮೇಲೆ ತ್ರಿವಿಕ್ರಮನ ಭವ್ಯ ಕೇಳಿದ್ಲು, ಎಲ್ಲಿ ನೀನು ಹೇಳಿದೆ? ಕರೆದೆ ವಿಕ್ಕಿನ ನಾನು. ವಿಕ್ಕಿ ನೀನು ಯಾಕಪ್ಪ ಪ್ರಪೋಸ್ ಮಾಡಲಿಲ್ವೇನೋ ಭವ್ಯನಿಗೆ ಅಂತ ಹೇಳಿದಾಗ ಹ್ಞೂ ಆಯ್ತು ಮಾಡಿದ್ದೀನಿ ಅಂತ ಒಪ್ಕೊಂಡು ಅವನು. ಅವಾಗ ಅವ್ರ ರಿಯಾಕ್ಷನ್ ನೋಡ್ಬೇಕು, ತುಂಬ ಚೆನ್ನಾಗಿತ್ತು. ಸೊ ಅವ್ರ ದೋಸ್ತರನ್ನ ಕೇಳೋಣ ಅಲ್ಲ, ರಂಜಿತ್ ಅವ್ರನ್ನ. ನೀವು ಮನೆ ಒಳಗಡೆ ಹೋದಾಗ ಏನಾದ್ರು ಮಾತಾಡಿದ್ರ ತ್ರಿವಿಕ್ರಮ್ ಜೊತೆ ಇದ್ರ ಬಗ್ಗೆ? ನಿನ್ನಾಟ ನೀನ್ ಆಡಪ್ಪ, ನೀನ್ ಯಾಕೆ ಹಿಂದಕ್ಕೆ ಹೋಗ್ತೀಯಾ ಅಂದೆ. ಓ, ಅಂದ್ರೆ ನಿಮ್ಗೆ ಅನ್ಸಿದ್ಯಾ ಹಿಂದೆ ಹೋಗ್ತಾ ಇದಾರೆ ಅಂತ? ಅನ್ಸಿದೆ. ಅದಕ್ಕೆ ಎಂಡ್ ಆಫ್ ದಿ ಡೇ ಇವಾಗ ಗೇಮ್ ಗೆಲ್ಬೇಕು ಅಂತ ಬಂದಿದ್ಯಾ, ಕಾನ್ಸಂಟ್ರೇಷನ್ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಬೇಡ ಅಂತ ಅಷ್ಟೇ. ನೀನು ಲಾಸ್ಟ್ 1 ವೀಕ್ ಇದೆ, 1 ವೀಕ್ ಹೊರಗಡೆ ಬಂದ ಮೇಲೆ ಬೇಕಾದ್ರೆ ಏನು ಬೇಕಾದ್ರೂ ಆಗ್ಬೋದು, ಚೇಂಜಸ್ ಆಗ್ಬೋದು. ಇಲ್ಲ ಅವ್ರ ಪಾಡಿಗೆ ಅವ್ರ ಲೈಫಲ್ಲಿ ಇರ್ತಾರೆ, ಇವ್ರ ಪಾಡಿಗೆ ಇವ್ರ ಲೈಫಲ್ಲಿ ಇರ್ತಾರೆ. ಏನಕ್ಕೆ ಇವ್ನ ಸಕ್ಸಸ್ ನೀವು ನೋಡಲೇಬೇಕಾಗುತ್ತೆ. ಸೊ ಇದೊಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ಹಾಗಿರ್ಬೇಕಾದ್ರೆ ನಾನು ಅದನ್ನೇ ಹೇಳಿದ್ದು, ನಿನ್ನಾಟ ನೀನಾಡು ಗೆದ್ಬಿಡ್ಬಾ ಅಂತ. ಓಕೆ, ಇದೊಂದು ಸೀರಿಯಸ್. ಅದಂತ ಭಾವಜಿಂಕೆ ಪ್ರಪೋಸ್ ಮಾಡಿದ್ದು ಬಂದಿದ್ದ ಟೆಲಿಕಾಸ್ಟ್ ಅಲ್ಲಿ ಅಲ್ಲ ತ್ರಿವಿಕ್ರಮ್ ಅವರು. ಇವ್ರ ಮನೆ ಒಳಗಡೆ ಇದ್ದು ಎಂತ ಗೊತ್ತಿಲ್ವಾ ಅಂತ ಇವ್ರಿಗೂ ಇವ್ರ ದೋಸ್ತನಿಗೆ ನೈಟ್ ಅಲ್ಲಿ ಕೂತು ದೋಸ್ತ ಪಕ್ಕ ಕೂತ್ಕೊಳ್ಳೋದಲ್ಲ, ಹೆಂಗೆ ತಮಾಷೆಯಾಗಿ ತಮಾಷೆ ಇಲ್ಲ, ಸೀರಿಯಸ್ ಆಗಿ ಸೀರಿಯಸ್ ಆಗಿ ಮಾತಾಡ್ಬಿಟ್ಟು ಕಾರ್ನರ್ ಸೋಫಾದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಇಬ್ರು. ಯಾರೆಲ್ಲ ಇದ್ರು ಆ ಸೋಫಾದಲ್ಲಿ? ಓ, ಎಂತ ನಿಮ್ನೆಲ್ಲ ಕರೆದು ನಿಮ್ ಮುಂದೆ ಎಲ್ಲ ಹೇಳ್ಬೇಕಿತ್ತ? ಪ್ರತಿಯೊಂದು ಬೋರ್ಡ್ ಮೀಟಿಂಗ್ ಅದು. ಧನು ಒಂದೊಂದು ಗೋಡೆ ಹತ್ರ ಎಲ್ಲೆಲ್ಲಿ ಏನೇನು ಕನ್ವೆನ್ಷನ್ ಆಗಿದೆ ನನ್ನನ್ನು ಕೇಳಿ ನಾನು ಹೇಳ್ತೀನಿ. ಎಪಿಸೋಡ್ ನೋಡದೆ ಹೇಳ್ತೀನಿ ಯಾರ್ಯಾರು ಪ್ರಪೋಸ್ ಮಾಡಿದ್ದಾರೆ ಅಂತ. ಇವೆಂತ ಬ್ರಹ್ಮಾಂಡ ಗುರುಜಿಯ ಸಾರಿ ತಪ್ಪ. ಸರಿ, ಈಗ ನಿಮ್ಗೆ ಕ್ಲಾರಿಟಿ ಸಿಕ್ತಾ? ಕ್ಲಾರಿಟಿ ನಿಜ ನಾನು ನೋಡಿರ್ಲಿಲ್ಲ. ನಿಜ ಪ್ರಪೋಸ್ ಮಾಡಿದ್ದು ನಿಜ. ಸೀರಿಯಸ್ ಆಗಿ ಅಂತ ಕೇಳಿದ್ರೆ ಅವನು ಅದು ಆಕ್ಚುಲಿ ಆ ಕನ್ವೆನ್ಷನ್ ಇಬ್ರು ನಡೀತಾ ಇರೋ ಸೀರಿಯಸ್ ಆಗಿ ವೀಕೆಂಡ್ ಅಲ್ಲಿ ಏನು ಇಲ್ಲ ಅನ್ನೋ ತರ ಇದ್ರು ಇಬ್ರು. ಅದೇ ನೀವ್ ಕೇಳ್ಬೇಕು, ಬಂದ್ಮೇಲೆ ಹೊರಗೆ ಬಂದ್ಮೇಲೆ ಕೇಳಿ. ಅಲ್ಲ, ಅಟ್ಲೀಸ್ಟ್ ಹೊರಗಡೆ ಪಾಪ ಬೇರೆ ಯಾರು ಇಷ್ಟಪಟ್ಟಿರ್ತಾರೆ. ಬಟ್ ಅದು ಟೆಲಿಕಾಸ್ಟ್ ಅವ್ರು ಕೇಳಿದ್ರು ಅದಂತೂ ನಿಜ. ಐ ಡೋಂಟ್ ನೋ, ಆತರ ಏನಿಲ್ಲ. ವಿಕ್ರಮ್ ನನ್ಗೆ ಅವಾಗಿಂದ ಪರಿಚಯ. ಹೋಗಿದ ತಕ್ಷಣ ಅದೇ ಕ್ವಶನ್ ಕೇಳಿದ್ದು. ಈ ಸೈಡ್ ಅದು ನಿನಗೆ ನನ್ನ ಬಗ್ಗೆ ಗೊತ್ತಲ್ವಾ ಅನ್ನೋ ಆತರ ಎಲ್ಲ ಏನಿಲ್ಲ. ಈವನ್ ಭವ್ಯಾನು ಕೂಡ ಅದೇನೋ ಒಂದು ಎಮೋಷನಲ್ ಸಪೋರ್ಟ್. ಟಾಸ್ಕ್ ಅಂತ ಬಂದಾಗ ಇಬ್ರು ಇಂಡಿವಿಜುವಲ್ ಆಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಭವ್ಯಾನು ಸ್ಟ್ರಾಂಗ್ ಇದ್ದಾಳೆ ಗೇಮ್ಸ್ ಅಂತ ಬಂದಾಗ. ವಿಕ್ಕಿ ಕೂಡ ಅವ್ರದೇ ಆದ ರೀತಿನಲ್ಲಿ ಆಟ ಆಡ್ಕೊಂಡು ಬಂದಿದ್ದಾರೆ. ಒಂದು ಎಮೋಷನಲ್ ಸಪೋರ್ಟ್ ಅಂತ ಬಂದಾಗ ಭವ್ಯ ವಿಕ್ಕಿನ ಹಚ್ಕೊಂಡಿದ್ರು, ವಿಕ್ಕಿ ಭವ್ಯನ ಹಚ್ಕೊಂಡು. ಯಾಕಂದ್ರೆ ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ, ಇವನ್ ತ್ರಿವಿಕ್ರಮ್ ಎಲ್ಲರ ಜೊತೆ ಮಾತಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಕನೆಕ್ಟ್ ಆಗಿದ್ ಭವ್ಯ ಒಬ್ರೆ. ನಾನಿದ್ದಾಗ ನಾನು ಒಂದು ಧರ್ಮ ಇದ್ದಾಗ. ಸೊ ಐ ಡೋಂಟ್ ಥಿಂಕ್ ಸೊ ಆ ತರದೊಂದಿದೆ ಅವ್ರಿಬ್ರು ಬಂದಿದ್ದಾರೆ ಅಂತ. ಹೇಳಿ ಸುರೇಶ್ ಅವರೇ. ಹಂಗೇನಿಲ್ಲ, ಸುಮ್ಮನೆ ಹಂಗೆ ಕಿಡ್ ಮಾಡಕ್ಕಷ್ಟೇ ಮಾಡಿದ್ದು. ಫಸ್ಟ್ ಸ್ಟಾರ್ಟ್ ಆಗೋದು ಫ್ರೆಂಡ್ಶಿಪ್, ಆಮೇಲೆ ಲವ್ ಸ್ಟಾರ್ಟ್ ಆಗೋದು. ಎಕ್ಸ್ಪೀರಿಯನ್ಸ್ ಅಲ್ಲ ಮೇಡಮ್, ಇಲ್ಲ ಅವ್ರದ್ದು ಎಕ್ಸ್ಪೈರ್ ಎಕ್ಸ್ಪೈರಿ ಅವ್ರದ್ದು. ಅವ್ರಿಗೆ ಹೋಗಂಗಿಲ್ಲ ಆ ಕಡೆ ಎಲ್ಲೂ. ನಮ್ಮ ಫಸ್ಟ್ ಹಂಗೆ ಅನಿಸ್ತಾ ಇತ್ತು ಫ್ರೆಂಡ್ಶಿಪ್ ಅಂತ. ಆಮೇಲೆ ಬರ್ತಾ ಎಷ್ಟು ಡಿಪೆಂಡ್ ಆಗ್ಬಿಟ್ರು ಅಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು ಬಹಳ ಡಿಪೆಂಡ್ ಆಗ್ಬಿಟ್ರು. ಅದು ಎಷ್ಟೊಂದ್ ಕಡೆ ಗೇಮಲ್ಲೂ ಕೂಡ ಅವ್ರಿಗೆ ಅದು ಎಫೆಕ್ಟ್ ಆಗಿದೆ. ಆಮೇಲೆ ಅದೆಲ್ಲ ಆದಮೇಲೆ ಇವರು ಯಾವಾಗ ಅಣ್ಣ ಐ ಲವ್ ಯು ಅಂತ ಹೇಳ್ಬಿಟ್ಟ ವಿಕ್ಕಿ, ನನ್ನ ತಮ್ಮ ಅವನು ಕೂಡ ತಮ್ಮ ಐ ಲವ್ ಯು ಅಂತ ಹೇಳ್ಬಿಟ್ಟು ನನಗೆ 1 ಸೆಕೆಂಡ್ ಸಾಕಾಯ್ತು. ನಾನೇ ಎಷ್ಟೊಂದು ಸಲ ಕೇಳಿದ್ದೀನಿ ವಿಕ್ಕಿಗೂ ಕೂಡ. ನಾನು ಕ್ಯಾಪ್ಟನ್ ಆದವರ ಹೇಳಿದ್ದೀನಿ, ನೀನೆಲ್ಲೋ ಭವಿನಿಂದ ಹೋಗ್ಬಿಟ್ಟು ನಿನ್ನ ಆಟ ನೀನು ಮರ್ತೋಗಿದ್ದ ಕಣೋ ಅಂತ ಹೇಳಿದ್ದೀನಿ ನಾನು. ಬರ್ತಾ ರಾಯವ್ರ ಕೂತ್ರೆ ಕತ್ತೆ ಆಗ್ತಿದೆ ಅಂತಾನೆ ಹೇಳಿದ್ದೀನಿ ಅವ್ನಿಗೆ ವಿಕ್ಕಿಗೆ. ಹಂಗೆ ಕಾಣಿಸಿತ್ತು ನನಗೆ ಹಿಂದಿನ ವಾರದಲ್ಲಿ. ಹೌದು, ಒಂದಿನ ಕುತ್ಕೊಂಡು ನೀವು ಅವ್ರಿಗೆ ನಾನು ಹೇಳ್ತೀನಿ ಅದೇ ವಾರ ಅವ್ರಿಗೆ ಕಳಪೆ ಸಿಗತ್ತೆ. ನಾನೇ ಕೊಟ್ಟಿರೋದು ಅದನ್ನ. ನಾನು ಕೇಳ್ತೀನಿ ಯಾಕೆ ನಿನ್ನ ಆಟ ಕಮ್ಮಿ ಆಯ್ತು, ಯಾಕೆ ಹಂಗಾಯ್ತು ಅಂತ ಹೇಳ್ಬಿಟ್ಟು ನಾನು ಅವ್ನಿಗೆ ಹೇಳ್ಬಿಟ್ಟು ನಾನು ಕಳಪೆ ಕೊಡ್ತೀನಿ, ನಿನಗೆ ಕಳಪೆ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಕಳಪೆ ಕೊಡ್ತೀನಿ ನಾನು ವಿಕ್ಕಿಗೆ. ಯಾಕಂದ್ರೆ ಅಲ್ಲೆಲ್ಲೋ ಕಳೆದೋಗ್ಬಿಡ್ತಾನೆ ವಿಕ್ಕಿ. ಇವಾಗ ಎಚ್ಚೆತ್ಕೊಂಡಿದ್ದಾರೆ ಅನ್ಸುತ್ತಾ ನಿಮ್ಗೆ? ಏನ್ ಹೇಳ ಮೇಡಮ್, ಅಲ್ಲ ಎಲ್ಲ ಗೊತ್ತಲ್ಲ ಅವರಿಗೆ, ಫುಲ್ ಡೀಟೇಲ್ಸ್ ಇದೆ ಅವ್ರ ಹತ್ರ. ಯಾರು ವಿನ್ ಆಗ್ಬೋದು ಅದು ಅಲ್ಲ, ಅವರು ಪೇಷನ್ಸ್ ಇಂದ ಪ್ರತಿ ಎಪಿಸೋಡ್ ನೋಡಿದಾರಲ್ಲ. 3ನೇ ಕಣ್ಣು ತೆರೆದು ಹೇಳ್ತಾ ಇದೆ ಹನುಮಂತ ಗೆಲ್ತಾನೆ ಅಂತ. 3ನೇ ಕಣ್ಣು ಎಲ್ಲಿದೆ ಕಾಣ್ತದೆ, ಇಲ್ಲೇ ಕಾಣ್ತದೆ.